ಸ್ನೇಹಿತರೆ, ಈ ಪ್ರದೇಶ ನೋಡಿ. ಇಲ್ಲಿ ಒಂದು ಸ್ವಲ್ಪ ಹೊಳೆ ಮಧ್ಯೆ ನಿಂತ ನೀರಿದೆ. ವೀರಪ್ಪನೇನಾದರೂ ಸ್ನಾನ ಮಾಡಬೇಕು ಅಂತೇಳಿದರೆ ಅವನು ತಿಂಗಳನ್ಗಟ್ಟಲೆ ಸ್ನಾನನೇ ಮಾಡ್ತಿರ್ಲಿಲ್ಲ. ಯಾಕೆ ಅಂತೇಳಿದರೆ ಅವನ ಒಂದು ಬಟ್ಟೆಯಲ್ಲಿ ಏನು ಪಾಕೆಟ್ಸ್ಗಳಿದ್ವು ಅದರಲ್ಲೆಲ್ಲ ಮದ್ದುಗುಂಡುಗಳು ಈ ರೀತಿ ಎಲ್ಲ ತುಂಬ್ಕೊಂಡಿರೋದ್ರಿಂದ ಒಮ್ಮೆ ಅವನೇನಾದರೂ ಬಟ್ಟೆ ಬಿಚ್ಚು ಇಟ್ಟು ಸ್ನಾನಕ್ಕೆ ಹೋದ ಅಂತೇಳಿದರೆ ಆ ಟೈಮಲ್ಲಿ ಏನಾದರೂ ಪೊಲೀಸ್ನವ್ರು ಬಂದು ಅಟ್ಯಾಕ್ ಮಾಡಿದರೆ ಅವನು ತಿರುಗಿ ಅಟ್ಯಾಕ್ ಮಾಡಲಿಕ್ಕೆ ಅವನಿಗೆ ಆಗೋಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಅವರು ಸ್ನಾನನೇ ಮಾಡ್ತಾ ಇರಲಿಲ್ಲ. ವೀರಪ್ಪನ ಗ್ಯಾಂಗು ಸ್ನಾನನೇ ತುಂಬ ದಿನಗಳವರೆಗೆ ಸ್ನಾನನೇ ಮಾಡ್ತಾ ಇರಲಿಲ್ಲ. ಈ ಒಂದು ಹೊಳೆಯನ್ನು ನೋಡಿದಾಗ ಅದಕ್ಕೆ ಕೋಇನ್ಸಿಡೆಂಟ್ ಅಂತ ಅನ್ನಿಸ್ತು. ಹಾಗಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಇಲ್ಲೆಲ್ಲ ಯಾವ ರೀತಿ ಕಲ್ಲು ಬಂಡೆಗಳು ಇದ್ದಾವೆ. ಎಲ್ಲ ತುಂಬ ಈ ಬೆಟ್ಟದಲ್ಲಿ ಪೂರ್ತಿ ಇದೇ ರೀತಿ ವಾತಾವರಣ ಇದೆ. 18,000 ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ಈ ರೀತಿ ಬೆಟ್ಟ ಗುಡ್ಡಗಳಲ್ಲಿ ಅಲ್ಲಲ್ಲಿ ಸಂಚಾರ ಮಾಡ್ತಾ ಕಾಡಲ್ಲೇ ಇರ್ತಾ ವೀರಪ್ಪನು ತನ್ನ ಜೀವನವನ್ನೇ ಕಳೀತಾನೆ, ಹಾಗೇನೆ ಪ್ರಾಣವನ್ನು ಚೆಲ್ತಾನೆ ಸ್ನೇಹಿತರೆ.